ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಎನ್ನುವಂತ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳಿಗೆ ಬಿಗ್ ರಿಲೀಫ್. 7 ತಿಂಗಳ ಬಳಿಕ ನಟ ದರ್ಶನ್ಗೆ ಬಿಗ್ ರಿಲೀಫ್ ಸಿಗ್ತಾ ಇರುವಂತದ್ದು. ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಪ್ರದೋಷ್, ನಾಗರಾಜು, ಅನುಕುಮಾರ್, ಲಕ್ಷ್ಮಣ್ ಎಂ, ಜಗದೀಶ್ಗೆ ಜಾಮೀನು ಮಂಜೂರಾಗಿದೆ. ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿ ಆದೇಶವನ್ನ ಹೊರಡಿಸಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮಧ್ಯಂತರ ಜಾಮೀನಿನ ಮೇರೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ರೆಗ್ಯುಲರ್ ಬೇಲ್ ಯಾವಾಗ ಸಿಗುತ್ತೆ ಅಂತೇಳಿ ಎಲ್ರಿಗೂ ಕೂಡ ಪ್ರಶ್ನೆ ಇತ್ತು. ಅಭಿಮಾನಿಗಳು ಕಾತುರದಿಂದ ಕುತೂಹಲದಿಂದ ಕಾಯ್ತಾ ಇದ್ರು. ರೆಗ್ಯುಲರ್ ಬೇಲ್ ಸಿಕ್ಕಿದೆ ನಟ ದರ್ಶನ್ಗೆ. 7 ತಿಂಗಳ ಬಳಿಕ ನಟ ದರ್ಶನ್ಗೆ ಸಿಗ್ತಾ ಇರುವಂತದ್ದು ಬಿಗ್ ರಿಲೀಫ್. ದರ್ಶನ್ ಮಾತ್ರ ಅಲ್ಲ, ಈ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಂತ ಪ್ರದೋಷ್, ನಾಗರಾಜು, ಅನುಕುಮಾರ್, ಲಕ್ಷ್ಮಣ್ ಎಂ, ಜಗದೀಶ್ಗೆ ಜಾಮೀನು ಮಂಜೂರು ಮಾಡಲಾಗಿದೆ. ಜಾಮೀನು ಮಂಜೂರು ಮಾಡಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. 7 ಆರೋಪಿಗಳಿಗೆ ಜಾಮೀನು. ಒಂದ್ ಕಡೆಯಲ್ಲಿ ನಟ ದರ್ಶನ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅವರಿಗೆ ಆರೋಗ್ಯ ಸಮಸ್ಯೆ ಇದೆ. ಈ ಹಿಂದಲೇ ಮಧ್ಯಂತರ ಜಾಮೀನಿನ ಮೇರೆಗೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತದ್ದು. ಇದರ ಹೊರತಾಗಿ ಇತರ ಆರೋಪಿಗಳು ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇನ್ನುಳಿದಂತೆ ಬೇರೆ ಆರೋಪಿಗಳನ್ನು ನೋಡ್ತಾ ಹೋಗೋದಾದ್ರೆ ಅನುಕುಮಾರ್ ಆಗಿರಬಹುದು, ನಾಗರಾಜು ಆಗಿರಬಹುದು, ಪ್ರದೋಷ್, ಹೀಗೆ 7 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. 6 ತಿಂಗಳಿಂದ ಜೈಲಲ್ಲಿದ್ದರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಭವ್ಯ, ಗಮನಿಸ್ತಾ ಇದ್ವಿ, ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು. ಏನಾಗುತ್ತೆ ದರ್ಶನ್ ಭವಿಷ್ಯ, ಬೇಲ್ ಭವಿಷ್ಯ ಅನ್ನುವುದಾಗಿ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು. ಈಗ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ. ಇಲ್ಲಿ ಹಾಕಿರುವಂತ ಷರತ್ತುಗಳು ಏನೇನು? ಸಂಪತ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 7 ಆರೋಪಿಯಾಗಿರುವಂತಹ ನಟ ದರ್ಶನ್ ಸುದೀಪ ಸೇರಿ ಒಟ್ಟು 7 ಜನ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನನ್ನು ಕೂಡ ಮಂಜೂರು ಮಾಡಿರುವಂತದ್ದು. ಸದ್ಯ ವಿಸ್ತೃತ ಆದೇಶ ಪ್ರತಿ ಇನ್ನಷ್ಟೇ ಲಭ್ಯವಾಗಬೇಕಾದ್ರೆ, ಅಂದ್ರೆ ಈಗಾಗಲೇ ಷರತ್ತನ್ನು ನೋಡೋದಾದ್ರೆ ಅಂದ್ರೆ ಸಾಕ್ಷಿಗಳ ಮೇಲೆ ಒತ್ತಡ ಹಾಕುವಂತಿಲ್ಲ. ಹಾಗೇನೆ ಪೊಲೀಸರು ತನಿಖೆಗೆ ಕರೆದಾಗ ಸಹಕರಿಸಬೇಕು. ಯಾಕಂದ್ರೆ ಈಗಾಗಲೇ ಅವ್ರಿಗೆ ಮಧ್ಯಂತರ ಜಾಮೀನು ಕೊಟ್ಟಿದ್ದಕ್ಕೇನೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರು ಪೊಲೀಸರು ಈಗಾಗಲೇ ನಿರ್ಧಾರ ಮಾಡಿರುವಂತದ್ದು. ಸೊ ಹೀಗಾಗಿ ಮುಂಬರುವಂತಹ ದಿನಗಳಲ್ಲಿ ಈ ಜಾಮೀನು ಏನು ಅರ್ಜಿಯನ್ನ ಈಗಾಗಲೇ ಪುರಸ್ಕಾರ ಮಾಡಿದೆ. ಸೊ ಇದನ್ನ ರದ್ದು ಮಾಡುವಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಪೊಲೀಸರು ಕೂಡ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ದರ್ಶನ್ ಬೆನ್ನುವಿನಿಂದ ಬಳಲುತ್ತಿರುವ ಕಾರಣಕ್ಕಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಪ್ರಮುಖವಾಗಿ ಸದ್ಯ ಇವರಿಗೆ ರೆಗ್ಯುಲರ್ ಜಾಮೀನು ಕೂಡ ಸಿಕ್ಕಿರುವಂತದ್ದು. ಸೊ ಹೀಗಾಗಿ ಇವರು ಇನ್ ಮುಂದೆ ಶೂಟಿಂಗ್ ನಲ್ಲಿ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಪ್ರಮುಖವಾಗಿ ಏನು ಈಗಾಗಲೇ ಸಿ.ವಿ. ನಾಗೇಶ್ ಅವರ ವಾದವನ್ನ ಮಾಡುವ ಸಂದರ್ಭದಲ್ಲಿ ಪೊಲೀಸರ ತನಿಖೆ ಸರಿ ಇಲ್ಲ, ಹಾಗೇನೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಲ್ಲ, ಹಾಗೇನೆ ಪೊಲೀಸರು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ವಾದವನ್ನ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ನೋಡುವಾಗ ಸಿ.ವಿ. ನಾಗೇಶ್ ಅವರ ಬಲವಾದ ವಾದವನ್ನ ನೋಡಿಕೊಂಡು ಈಗ ಜಾಮೀನು ಕೂಡ ಮಂಜೂರು ಆಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇದಕ್ಕೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಭವ್ಯ ಹಾಗೆ ಲೈನ್ ನಲ್ಲಿ ಸಂಪರ್ಕದಲ್ಲಿ ನಿಮ್ಮ ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ದರ್ಶನ್ ಪರ ವಕೀಲರು ಕೂಡ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಅಂದ್ರೆ ಇದರಲ್ಲಿ ದರ್ಶನ್ ಅವ್ರನ್ನ ಯಾವ ರೀತಿ ಪ್ರಕರಣದಲ್ಲಿ ಸಿಗಾಕ್ಸಲಾಗಿತ್ತು ಅನ್ನೋದು ಇನ್ನೊಂದು ವಾದ ಆಗಿದೆ. ಯಾರಿದು ಸಿ.ವಿ. ನಾಗೇಶ್ ಅವರು ಮತ್ತೆ ಸಂದೇಶ್ ಚೌಟ ಇನ್ನೊಬ್ಬರು ಹೀರೋ ವಕೀಲರು ಮತ್ತೆ ಇನ್ನೊಬ್ರು ಹೀರೋ ವಕೀಲರು ಅರುಣ್ ಶರ್ಮಾ ಅವರು ವಾದ ಮಂಡನೆ ಮಾಡಿದ್ರು. ಆ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಷರತ್ತುಬದ್ಧ ಜಾಮೀನ ಆರೋಪಿಗಳು ಕೊಟ್ಟಿದೆ. ತೆಪ್ಪರ್ದು ಅನ್ನುವಂತ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ದಾರೆ. ಉಳಿದಂತ ಷರತ್ತುಗಳು ನಮ್ಗೆ ಆದೇಶದ ಪ್ರತಿ ಸಿಕ್ಕಿದ ನಂತರ ನಮ್ಗೆ ಗೊತ್ತಾಗಿದೆ. ಆಪರೇಷನ್ ಬಗ್ಗೆ ನಮ್ಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಅದರ ಮಾಹಿತಿ ಯಾವುದೂ ಸಹ ಮಾಧ್ಯಮಕ್ಕೆ ಹಂಚ್ಕೋಬಾರ್ದು ಅನ್ನೋದು ಕಂಡೀಷನ್ ಇವತ್ತಿಗೂ ಇದೆ. ಆದ್ರಿಂದ ಆ ಮಾಹಿತಿನ ತಮಗೆ ನಾನು ಹಂಚ್ಕೊಡೋಕೆ ಆದೇಶ ಸಿಕ್ಕಿಲ್ಲ ಸರ್. ಆ ಕಂಡೀಷನ್ ಅಂದ್ರೆ ಆ ಷರತ್ ಇದೆಯಲ್ವ ಅನ್ನೋದು ನಮ್ಗೆ ಅರ್ಜಿ ಆದೇಶ ಸಿಕ್ಕಿದ ನಂತರ ಗೊತ್ತಾಗಿದೆ. ಮಾನ್ಯ ಉಚ್ಚ ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಅಂದ್ರೆ ಇದರಲ್ಲಿ ದರ್ಶನ್ ಅವ್ರನ್ನ ಯಾವ ರೀತಿ ಪ್ರಕರಣದಲ್ಲಿ ಸಿಗಾಕ್ಸಲಾಗಿತ್ತು ಅನ್ನೋದು ಇನ್ನೊಂದು ವಾದ ಆಗಿದೆ. ಯಾರಿದು ಸಿ.ವಿ. ನಾಗೇಶ್ ಅವರು ಮತ್ತೆ ಸಂದೇಶ್ ಚೌಟ ಇನ್ನೊಬ್ಬರು ಹೀರೋ ವಕೀಲರು ಮತ್ತೆ ಇನ್ನೊಬ್ರು ಹೀರೋ ವಕೀಲರು ಅರುಣ್ ಶರ್ಮಾ ಅವರು ವಾದ ಮಂಡನೆ ಮಾಡಿದ್ರು. ಆ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಷರತ್ತುಬದ್ಧ ಜಾಮೀನ ಆರೋಪಿಗಳು ಕೊಟ್ಟಿದೆ.
ಹಾಕ್ಬಾರ್ದು ಅನ್ನೋಂತ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ದಾರೆ. ಉಳಿದಂತ ಷರತ್ತುಗಳು ನಮ್ಗೆ ಆದೇಶದ ಪ್ರತಿ ಸಿಕ್ಕಿದ ನಂತರ ನಮ್ಗೆ ಗೊತ್ತಾಗಿದೆ. ಆಪರೇಷನ್ ಬಗ್ಗೆ ನಮ್ಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಅದರ ಮಾಹಿತಿ ಯಾವುದೂ ಸಹ ಮಾಧ್ಯಮಕ್ಕೆ ಹಂಚ್ಕೋಬಾರ್ದು ಅನ್ನೋದು ಕಂಡೀಷನ್ ಇವತ್ತಿಗೂ ಇದೆ. ಆದ್ರಿಂದ ಆ ಮಾಹಿತಿನ ತಮಗೆ ನಾನು ಹಂಚ್ಕೊಡೋಕೆ ಆದೇಶ ನಮ್ಗಿನ್ನೂ ಸಿಕ್ಕಿಲ್ಲ ಸರ್. ಆ ಕಂಡೀಷನ್ ಎಸ್, ನಮ್ಮ ಪ್ರತಿನಿಧಿ ಭವ್ಯ ಆಗ್ಲೇ ಮಾಹಿತಿಯನ್ನ ಕೊಡ್ತಾ ಇದ್ರು. ಭವ್ಯ, ಕಂಟಿನ್ಯೂ ಮಾಡಿ. ಎಸ್ ಸಂಪತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಏನು ನಟ ದರ್ಶನ್ ಆಗಿರ್ಬೋದು, A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ, ಆರ್ ನಾಗರಾಜ್ ಸೇರಿದಂತೆ ಒಟ್ಟು 7 ಜನರಿಗೆ ಇವತ್ತು ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ಸಂಪತ್, ಅಂದ್ರೆ ಈ ಹಿಂದೆ CV ನಾಗೇಶ್ ಅವರು ವಾದ ಮಾಡುವ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಫೋಟೋ ಏನು ವೈರಲ್ ಆಗಿತ್ತು, ಆತನ ದೇಹದ ಮೇಲೆ ಇರುವಂತಹ ಕಲೆಗಳು ಅಂದ್ರೆ ಗಾಯದ ಕಲೆಗಳು ನಾಯಿ ಕಚ್ಚಿ ಆಗಿರೋದು, ಈ ರೀತಿಯಾದಂತಹ ವಿಚಾರಗಳನ್ನ ಇಟ್ಟುಕೊಂಡು ವಾದವನ್ನ ಮಾಡಿದ್ರು. ಅಷ್ಟು ಮಾತ್ರವಲ್ಲದೆ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಪರ ಹಿರಿಯ ವಕೀಲ ಟಾಮಿ ಸೆಬೆಸ್ಟಿಯನ್ ಅವರು ವಾದ ಮಾಡುವ ಸಂದರ್ಭದಲ್ಲಿ ಆಕೆ ಒಂದು ಮಹಿಳೆ, ಅಂದ್ರೆ ಈ ರೀತಿಯಾಗಿ ಪರಪುರುಷ ಅಶ್ಲೀಲವಾಗಿ ಮೆಸೇಜ್ ಕಳುಹಿಸಿದಾಗ ಮಹಿಳೆ ಆದವಳು ಏನು ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಕೂಡ ನ್ಯಾಯಾಧೀಶರು ಎದುರು ಒಂದು ಪ್ರಶ್ನೆಯನ್ನ ಮಾಡಿದ್ರು. ಅಷ್ಟು ಮಾತ್ರವಲ್ಲದೆ ಆಕೆಗೆ 10ನೇ ಕ್ಲಾಸ್ ಓದುವಂತಹ ಹೆಣ್ಣು ಮಗಳಿದ್ದಾರೆ. ಅಂದ್ರೆ ಹೆಣ್ಮಕ್ಕಳಿಗೆ ಈ ರೀತಿಯಾದಂತಹ ಅಶ್ಲೀಲ ಸಂದೇಶವನ್ನ ಕಳುಹಿಸಿದಾಗ ಆ ಮಹಿಳೆ ಏನ್ ಮಾಡಬಹುದು ಅನ್ನೋದನ್ನ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ಸೊ ಎಲ್ಲೋ ಒಂದು ಕಡೆ ಇವತ್ತು ನ್ಯಾಯಾಧೀಶರು ನೀಡಿದಂತಹ ತೀರ್ಪು ಅಂದ್ರೆ ರೇಣುಕಾಸ್ವಾಮಿ ಏನು ಅಶ್ಲೀಲ ಮೆಸೇಜ್ ಗಳನ್ನು ಕಳುಹಿಸಿದ್ದಾನೆ ಅದಕ್ಕೆ ಈ ಕೃತ್ಯ ನಡೆದಿರುವುದೇ ಅನ್ನೋದು ಕೂಡ ಈಗಾಗಲೇ ಸಾಬೀತಾಗಿರುವಂತದ್ದು. ಆದ್ರೆ CV ನಾಗೇಶ್ ಅವರು ಮಾಡಿರುವಂತಹ ವಾದ ಏನಿದೆ ಆ ವಾದವನ್ನ ಆಲಿಸಿ ಇವತ್ತು ಜಾಮೀನು ಮಂಜೂರಾಗಿರುವಂತದ್ದು. ಆದ್ರೆ ಪೊಲೀಸರ ತನಿಖೆ ಸರಿ ಇಲ್ಲ ಅಂತ CV ನಾಗೇಶ್ ಅವರು ಆರೋಪ ಮಾಡಿದ್ರು. ಸೊ ಹೀಗಾಗಿ ಈ ಹಿಂದೆ ಅಂದ್ರೆ ಮೊನ್ನೆದು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನಾವು ಮುಂಬರುವಂತಹ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಅಂದ್ರೆ ಈಗಾಗಲೇ ಸಲ್ಲಿಕೆ ಮಾಡಿರ್ಬೇಕು ಮಾಹಿತಿ ಪ್ರಕಾರ. ಸೊ ಹೀಗಾಗಿ ಇನ್ನು ಮುಂಬರುವಂತಹ ದಿನಗಳಲ್ಲಿ ಇವರು ವಿಭಾಗೀಯ ಪೀಠದಲ್ಲಿ ಕೂಡ ಇದನ್ನ ಪ್ರಶ್ನೆ ಮಾಡಬಹುದು ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಅಂದ್ರೆ ಈಗಾಗಲೇ ದರ್ಶನ್ ಮಧ್ಯಂತರ ಜಾಮೀನು ಪಡೆದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅಂತರ ದಾಖಲಾಗಿರುವಂತದ್ದು. ಆದ್ರೆ ಅವರು 11ಕ್ಕೆ ಚಿಕಿತ್ಸೆಯನ್ನ ಮಾಡಿಸ್ಕೊಳ್ತಾರೆ ಅನ್ನೋ ಮಾಹಿತಿ ಇತ್ತು. ಆದ್ರೆ ಇಲ್ಲಿವರೆಗೆ ಅವರು ಚಿಕಿತ್ಸೆಯನ್ನ ಮಾಡಿಕೊಳ್ಳಿಲ್ಲ. ಸೊ ಇನ್ನು ದರ್ಶನ್ ಆಗುವೇನೆ ಅವರ ಕುಟುಂಬಸ್ಥರಿಗೆ ಬಿಟ್ಟಂತದ್ದು, ಅವರು ಆಪರೇಷನ್ ಆದ್ರೂ ಮಾಡ್ಕೋಬಹುದು ಅಥವಾ ಫಿಸಿಯೋಥೆರಪಿ ಕೂಡ ಮಾಡ್ಬೋದು. ಆದ್ರೆ ಅವ್ರು ಇನ್ನೂ ಕೂಡ ಸರಿಯಾದ ಸೂಕ್ಷ್ಮವಾಗಿ ಒಂದು ನಡಿಬೇಕಾಗುತ್ತೆ. ಯಾಕಂದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಇದೇ ರೀತಿ ವಾದ ಪ್ರತಿವಾದವನ್ನ ಕೂಡ ಮಾಡುವ ಸಾಧ್ಯತೆ ಯಾಕಂದ್ರೆ ಟ್ರಯಲ್ ನಡೆಯುವಾಗ ಸಾಕ್ಷಿಗಳನ್ನ ಕರೆದು ನ್ಯಾಯಾಲಯದಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನ ಕೂಡ ದಾಖಲಿಸುವ ಪ್ರೊಸೆಸ್ ಕೂಡ ಇನ್ನೂ ಕೂಡ ಚಾಲ್ತಿಯಲ್ಲಿರುವಂತದ್ದು. ಸೊ ಇನ್ನೂ ಕೂಡ ದರ್ಶನ್ ಆಗಿನೇ ಟೀಮ್ ಬಹಳಷ್ಟು ಸೂಕ್ಷ್ಮವಾದ ನಡೆಯನ್ನ ಮಾಡ್ಬೇಕಾಗುತ್ತೆ. ಸಾಕ್ಷಿದಾರಗಳ ಮೇಲೆ ಒತ್ತಡವನ್ನ ಹಾಕುವಂತಿಲ್ಲ. ಹಾಗೇನೆ ರೇಣುಕಾಸ್ವಾಮಿ ಕುಟುಂಬಸ್ಥರು ಏನಿದ್ದಾರೆ ಅವರ ಮನೆಗೆ ಹೋಗಿ ಅಂದ್ರೆ ಲಾಬಿ ಮಾಡುವಂತದ್ದು ಅಥವಾ ಬೇರೆ ಬೇರೆ ಯಾವುದೇ ರೀತಿಯಾದಂತಹ ಕೃತ್ಯವನ್ನ ಮಾಡುವಂತಿಲ್ಲ. ಸೊ ಈ ರೀತಿಯಾದಂತಹ ಷರತ್ತನ್ನ ಕೂಡ ವಿಧಿಸಿರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಾದ್ರೆ CV ನಾಗೇಶ್ ಅವರ ವಾದ ಇಲ್ಲಿ ಬಹಳಷ್ಟೊಂದು ಕ್ಯೂರಿಯಾಸಿಟಿ ಆಗಿತ್ತು. ಆದ್ರೆ SPP ಪ್ರಸನ್ನ ಕುಮಾರ್ ಅವರು ಕೂಡ ಇದಕ್ಕೆ ಬಹಳಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ವಾದ ಮಾಡಿದ್ರು. ಅಂದ್ರೆ ಏನು ರೇಣುಕಾಸ್ವಾಮಿ ಏನಿದ್ದಾನೆ ಆತನ ಎದೆ ಮೂಳೆಯಲ್ಲಿ ಸುಮಾರು 17 ಎದೆಗೂಡಿನ ಮೂಲೆ ಮುರಿದಿದೆ. ಅದು ದರ್ಶನ್ ಹೊಡೆದಿದ್ರಿಂದ ಅಂದ್ರೆ ಮೊದಲು ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡಿತಾಳೆ. ತದನಂತರ ದರ್ಶನ್ ಅಂದ್ರೆ ನನ್ನ ಹೆಂಡತಿಗೆ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸಿ ಅಂತ ಹೇಳಿ ಆತ ಕೂಡ ಚಪ್ಪಲಿಯಿಂದ ಹೊಡಿತಾಳೆ. ತದನಂತರ ಖಾಸಗಿ ಜಾಗಕ್ಕೆ ಪೆಟ್ಟು ಬಿದ್ದ ಕಾರಣ ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರೆ ಕೂಡ ಬಲವಾದ ವಾದ ಮಾಡಿದ್ರು. ಅಷ್ಟು ಮಾತ್ರ ಮರಣೋತ್ತರ ಪರೀಕ್ಷೆಯಲ್ಲಿ ಇರುವಂತಹ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ರು. ಆದ್ರೆ ಇವತ್ತು ನೀಡಿದಂತಹ ತೀರ್ಪನ್ನ ನೋಡಿದ್ರೆ CV ನಾಗೇಶ್ ಅವರು ವಾದ ಮಾಡುವ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಕೂಡ ತಿರುಗಿಸಲಾಗಿದೆ. ಅಷ್ಟು ಮಾತ್ರವಲ್ಲದೆ ಸಾಕ್ಷಿಗಳೇನು ಪುನೀತ್ ಇದ್ದಾನೆ ಹಾಗೇನೆ ಶೆಡ್ಗೆ ಕರೆದುಕೊಂಡು ಬಂದಾಗ ಕೆಲ ವ್ಯಕ್ತಿಗಳನ್ನ ಅಲ್ಲಿರುವಂತಹ ವ್ಯಕ್ತಿಗಳು ಸಾಕ್ಷಿಗಳನ್ನ ಪೊಲೀಸರು ಹೇಳಿಕೊಟ್ಟು ಸೃಷ್ಟಿ ಮಾಡಿದ್ದಾರೆ. ಹಾಗೇನೆ ಏನು ಮೊಬೈಲ್ ನ ಸಾಕ್ಷಿ ಅಂದ್ರೆ ಮೊಬೈಲ್ ಅಲ್ಲಿರುವಂತಹ ಸಾಕ್ಷ್ಯಗಳಾಗಿರ್ಬೋದು, ಲೈವ್ ಲೊಕೇಶನ್ ಆಗಿರ್ಬೋದು, ಫೋಟೋಗಳನ್ನ ಎಲ್ಲ ಎಡಿಟ್ ಮಾಡಲಾಗಿದೆ. ಈ ರೀತಿಯಾಗಿ ವಾದವನ್ನ ಮಾಡಿದೆ. ಯಾಕಂದ್ರೆ ನಾವು ಬಹಳಷ್ಟು ವಾದಗಳನ್ನ ಕೂಡ ನೋಡುವಾಗ CV ನಾಗೇಶ್ ಅವರು ಮಾಡಿರುವಂತಹ ವಾದ ಇಲ್ಲಿ ಒಂದು ಅಂದ್ರೆ ಬಹಳಷ್ಟು ಕ್ಯೂರಿಯಾಸಿಟಿಯಾಗಿ ಈಗ ಒಂದು ಜಾಮೀನು ನೀಡೋದಕ್ಕೆ ಕೂಡ ಒಂದು ಅರ್ಹವಾಗಿದೆ ಅಂತಾನೆ ಹೇಳ್ಬೋದು. ಅಷ್ಟು ಮಾತ್ರವಲ್ಲದೆ SPP ಅವರ ವಾದವನ್ನ ನಾನು ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಇಲ್ಲಿ ತನಿಖೆಯ ಲೋಪಗಳನ್ನ CV ನಾಗೇಶ್ ಅವರು ಹೇಳಿದ್ರು ಕೂಡ ಅವರು ಯಾವ ರೀತಿ ದರ್ಶನ್ ಹಾಗೇನೆ ಪವಿತ್ರ ಗೌಡ ರಿಲೇಶನ್ಶಿಪ್ ಅಲ್ಲಿದ್ರು ಅದಕ್ಕೆ ಬೇಕಾದಂತಹ ಮೆಸೇಜ್ ಅಂದ್ರೆ A3 ಆರೋಪಿಯಾಗಿರುವಂತಹ ಪವನ್ ಏನಿದ್ದಾನೆ ಆತ ದರ್ಶನ್ಗೆ ಮಾಹಿತಿಯನ್ನ ರವಾನೆ ಮಾಡಿರುವಂತ ಇದಕ್ಕೆ ಸಾಕ್ಷ್ಯವಾಗಿ ಏನೋ ದರ್ಶನ್ ಒಂದು ಖಾಸಗಿ ಬಾರ್ ನಲ್ಲಿ ಕೂತಿರ್ತಾರೆ. ಈ ಸಂದರ್ಭದಲ್ಲಿ ಜೊತೆಯಾಗಿ ಚಿಕ್ಕಣ್ಣ ಕೂಡ ಇರ್ತಾರೆ. ಸೊ ಚಿಕ್ಕಣ್ಣನ ಹೇಳಿಕೆಯನ್ನ ಕೂಡ ಪಡೆದಿದ್ರು. ಅಷ್ಟು ಮಾತ್ರವಲ್ಲದೆ ಅವರು ಮೊದಲು ಬಾರಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಂತಹ CCTV ಫುಟೇಜ್ ಅನ್ನ ಕೂಡ
ಪೊಲೀಸರು ರಿಕವರಿ ಮಾಡಿದ್ರು. ತದನಂತರ ಏನು ಶೆಡ್ಗೆ ರೇಣುಕಾ ಸ್ವಾಮಿಯನ್ನ ಅಂದ್ರೆ ಬಾಸ್ ಕರೆದಿದ್ದಾರೆ, ಆತನನ್ನ ಕರ್ಕೊಂಡ್ ಬರುವಾಗ ದರ್ಶನ್ಗೆ ನೀವು ಕಾಲಿಗೆ ಬಿದ್ದು ಕ್ಷಮೆ ಕೇಳು, ಸೊ ದರ್ಶನ್ ಕ್ಷಮಿಸ್ತಾನೆ ಅಂತ ಹೇಳಿ ಆತನನ್ನ ಕುಸಲಾಯಿಸಿ ಕರ್ಕೊಂಡ್ ಬಂದಿದ್ದಕ್ಕೆ ಸಾಕ್ಷಿಗಳನ್ನ ಕೂಡ SPP ನೀಡಿದ್ರು. ಸೊ ಈ ಸಂದರ್ಭದಲ್ಲಿ SPP ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಅನ್ನೋ ವಾದವನ್ನ ಕೂಡ ಮಾಡಿದ್ರು. ಆದ್ರೆ ದರ್ಶನ್ ಪರ ವಕೀಲರು ಆತನನ್ನ ಕಿಡ್ನಾಪ್ ಮಾಡಿಲ್ಲ, ನಾವು ಅಂದ್ರೆ ಆತನಿಗೆ ಬುದ್ಧಿ ಹೇಳೋದಕ್ಕೆ ಕರ್ಕೊಂಡ್ ಬಂದಿದ್ವಿ ಅನ್ನೋ ರೀತಿಯಲ್ಲಿ ಕೂಡ ವಾದವನ್ನ ಮಾಡಿದ್ರು. ಅಷ್ಟು ಮಾತ್ರವಲ್ಲದೆ ಪ್ರಮುಖವಾಗಿ ಇಲ್ಲಿ PSI ವಿನಯ್ ಏನಿದ್ದಾರೆ, ವಿನಯ್ಗೆ ಪ್ರದೋಷ್ ಅನ್ನೋ ಆರೋಪಿ ಏನಿದ್ದಾನೆ ಆತ ಫೋನ್ ಮಾಡಿ ಅಂದ್ರೆ ಮರ್ಡರ್ ಆದ ನಂತರ ಫೋನ್ ಮಾಡಿ ಹೇಳ್ತಾನೆ ಅಂದ್ರೆ ಸರ್ ಇಲ್ಲೊಂದು ಮರ್ಡರ್ ಆಗಿದೆ, ಅಂದ್ರೆ ಹಣಕಾಸಿನ ವಿಚಾರಕ್ಕೆ ಮರ್ಡರ್ ಆಗಿದೆ, ಯಾವ ರೀತಿಯಾದಂತಹ ಮುಂದಿನ ಪ್ರೊಸೆಸ್ ಇರುತ್ತೆ, ಸೊ ಯಾವ ಲೊಕೇಶನ್ ಅನ್ನೋ ಮಾಹಿತಿಯನ್ನ ಕೊಡ್ತಾನೆ. ಯಾಕಂದ್ರೆ ಆರೋಪಿಗಳೆಲ್ಲ ಒಂದು ಆತನನ್ನ ಶೆಡ್ ಅಲ್ಲಿ ಮರ್ಡರ್ ಮಾಡಿದ ನಂತರ ಅದನ್ನೊಂದು ಅಪಾರ್ಟ್ಮೆಂಟ್ ಬಳಿ ಬಿಸಾಕ್ತಾರೆ. ಸೊ ತದನಂತರ ಅದು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆ ಲಿಮಿಟ್ಸ್ ಗೆ ಬರುತ್ತೆ ಅನ್ನೋ ಮಾಹಿತಿ ಕೂಡ ವಿನಯ್ PSI ಇಂದ ಲಭ್ಯವಾಗುತ್ತೆ. ಸೊ ಹೀಗಾಗಿ ಆತನ ಕಾಲ್ ಡೀಟೇಲ್ಸ್ ಆಗಬೇಕು. ಸೊ ಹೀಗೆ ಪ್ರಮುಖವಾಗಿ ಎಲ್ಲಾ ರೀತಿಯಾದಂತಹ ಸಾಕ್ಷ್ಯಗಳನ್ನ ಕೂಡ ನೀಡಿದ್ರು ಕೂಡ ಇವತ್ತು ಆರೋಪಿಗಳಂತ ಏನು ದರ್ಶನ್ ಆಗಿರ್ಬೋದು ಇತರೆ ಆರೋಪಿಗಳಿಗೆ ಕೆಲವೊಂದು ಲೂಪ್ ಹಾಲ್ಸ್ ಗಳ ಮೇರೆಗೆ ಇವತ್ತೊಂದು ಜಾಮೀನು ಮಂಜೂರಾಗಿದೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಮುಂಬರುವಂತಹ ದಿನಗಳಲ್ಲಿ ತನಿಖೆ ಮಾಡಿದಂತಹ ಪೊಲೀಸರಾಗಿರ್ಬೋದು, ಹಾಗೇನೆ ನಗರ ಪೊಲೀಸ್ ಆಯುಕ್ತರಾಗಿರ್ಬೋದು, ಹಾಗೇನೆ ಪ್ರಮುಖವಾಗಿ ಗೃಹ ಸಚಿವ ಪರಮೇಶ್ವರ್ ಕೂಡ ಮೊನ್ನೆದೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ಯಾಕಂದ್ರೆ ಇದರಲ್ಲಿ ಪೊಲೀಸರ ತಪ್ಪಿದೆ ಅನ್ನೋ ರೀತಿಯಲ್ಲಿ ವಾದ ನಡೀತಾ ಇದೆ. ಸೊ ಮುಂಬರುವಂತಹ ದಿನಗಳಲ್ಲಿ ನಾವು ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಕೂಡ ಸಿದ್ಧ ಅನ್ನೋ ರೀತಿಯಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಇಲ್ಲಿ ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿಯಾಗಿ ದರ್ಶನ್ ಹಾಗೇನೆ ಆತನ ಟೀಮ್ಗೆ ಯಾವ ರೀತಿ ಇದು ಉರುಳಾಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ. ಸಂಪತ್, ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇರ್ಬೋದು, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳಿಗೆ ಈಗ ಜಾಮೀನು ಸಿಕ್ಕಿದೆ. ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಲಾಗಿದೆ. ಮುಂದೇನಾಗಬಹುದು, ನಮ್ಮ ಪ್ರತಿನಿಧಿ ಭವ್ಯ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಮುಂದಿನ ಹಂತದಲ್ಲಿ ಏನೆಲ್ಲ ಆಗಬಹುದು, ಇನ್ನಷ್ಟೇ ಆದೇಶದ ಪ್ರತಿ ಸಿಗಬಹುದು. ಆ ಆದೇಶದ ಪ್ರತಿಯಲ್ಲಿ ಯಾವೆಲ್ಲ ಕಂಡೀಷನ್ಗಳು ಅಪ್ಲೈ ಆಗಿರುತ್ತೆ. ಈಗಾಗಲೇ ದರ್ಶನ್ ಇರೋದು ಮಧ್ಯಂತರ ಜಾಮೀನಿನ ಮೇರೆಗೆ ಹೊರಗಿದ್ದಾರೆ. ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಎನ್ನುವಂಥ ಕಾರಣಕ್ಕಾಗಿ ಮಧ್ಯಂತರ ಜಾಮೀನು ಕೊಟ್ಟಿರೋದು ಹೈಕೋರ್ಟ್. ಆ ಜಾಮೀನಿನ ಅವಧಿ ಒಂದು ಕಡೆಯಲ್ಲಿ ವಿಸ್ತರಣೆ ಕೂಡ ಆಗಿದೆ. ಯಾಕಂತ ಹೇಳಿದ್ರೆ ಅವರಿಗೆ ಇನ್ನೂ ಆಪರೇಷನ್ ಆಗಿಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೂರ್ತಿ, ಗಮನಿಸ್ತಾ ಇದ್ವಿ, ಪವಿತ್ರ ಗೌಡ ಈ ಕೊಲೆ ಪ್ರಕರಣದ ಮೊದಲ ಆರೋಪಿ. ಆಕೆ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥದ್ದು. ಸದ್ಯ ಬೇಲ್ ಮಂಜೂರಾಗಿದೆ. ಬಿಡುಗಡೆಗೆ ಸಿದ್ಧತೆ ಯಾವ ರೀತಿಯಾಗಿ ನಡೆದಿದೆ? ಖಂಡಿತ ಸಂಪತ್, ಸತತ 6 ತಿಂಗಳ ನಂತರ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ರಿಗೂ ಕೂಡ ಒಂದು ಬೇಲ್ ಸಿಕ್ಕಿರ್ತಕ್ಕಂಥದ್ದು, ಜಾಮೀನು ಮಂಜೂರಾಗಿರ್ತಕ್ಕಂಥದ್ದು. ಹೀಗಾಗಿ A1 ಆರೋಪಿಯಿಂದ ಹಿಡಿದು A7 ಆರೋಪಿಯವರೆಗೂ ಎಲ್ಲರಿಗೂ ಕೂಡ ಖುಷಿಯಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಪ್ರಮುಖವಾಗಿ A1 ಆರೋಪಿಯಾಗಿರ್ತಕ್ಕಂತಹ ಪವಿತ್ರ ಗೌಡರಿಗೆ ಈ ಒಂದು ವಿಷಯ ತುಂಬಾ ಸಂತಸ ತಂದಿದೆ ಅಂತ ಹೇಳಿ ಕೂಡ ಜೈಲಿನ ಮೂಲಗಳು ನಮ್ಮ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಜೈಲಿನ ಒಳಗಡೆ ಬೇಲ್ ಸಿಗ್ತಾ, ಹೈಕೋರ್ಟ್ ನಲ್ಲಿ ಬೇಲ್ ಮಂಜೂರು ಆಗ್ತಿದ್ದಂತೆನೆ ಜೈಲಿನ ಒಳಗಡೆ ತುಂಬಾ ಸಂತಸದಿಂದ ಕುಣಿದು ಕುಪ್ಪಳಿಸಿದ್ದಾರೆ ಅಂತಾನೆ ಹೇಳಿ ಕೂಡ ಜೈಲಿನ ಮೂಲಗಳ ಮಾಹಿತಿ ಪ್ರಕಾರ ತಿಳಿದು ಬಂದಿರತಕ್ಕಂಥದ್ದು. ಹಾಗಾಗಿ ಒಂದು ರೀತಿಯ ಆನಂದ ಬಾಷ್ಪ, ಕಣ್ಣಲ್ಲಿ ನೀರು ತರಿಸುವಂತ ಪ್ರಸಂಗ ಕೂಡ ಉಂಟಾಯ್ತು ಅಂತ ಹೇಳಿ ಕೂಡ ಗೊತ್ತಾಗಿದೆ. ಹಾಗಾಗಿ ಅಲ್ಲಿ ಸಹ ಬಂದಿಗಳ ಜೊತೆ ಇರ್ತಕ್ಕಂಥ ಪವಿತ್ರ ಗೌಡರು ಕೂಡ ಎಲ್ಲರನ್ನ ತಪ್ಪಿಕೊಂಡು ತಮ್ಮ ಒಂದು ಖುಷಿಯನ್ನ ಹಂಚಿಕೊಂಡಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗಿದೆ. ಹಾಗಾಗಿ ಇಷ್ಟು ದಿವಸಗಳ ಕಾಲ ಗಣೇಶನ ಮೊರೆ ಹೋಗಿದ್ದಂತಹ ಪವಿತ್ರ ಗೌಡರಿಗೆ ಇವತ್ತು ಒಂದು ಅವರ ವ್ರತ, ಉಪವಾಸ, ಅವರ ಒಂದು ಎಲ್ಲಾ ಪೂಜೆಗಳು ಕೂಡ ಫಲಿಸಿದೆ ಅಂತ ಹೇಳಿ ಕೂಡ ಈಗ ಖುಷಿಯಿಂದ ಒಂದು ಪವಿತ್ರ ಗೌಡರವರು ಜೈಲಿನ ಒಳಗಡೆ ತಮ್ಮ ಖುಷಿಯನ್ನ ಸಹಬಂದಿಗಳ ಜೊತೆ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅಂದ್ರೆ ಇನ್ನೇನು ಬೇಲ್ ಸಿಕ್ಕಿದ್ರು ಕೂಡ ಆದ್ರೆ ಇವತ್ತಿಗೆ ಅವರಿಗೆ ಬಿಡುಗಡೆ ಭಾಗ್ಯ ದೊರಕಿಲ್ಲ. ಯಾಕಂತಂದ್ರೆ ಇವತ್ತು ಈಗಾಗಲೇ ಸಮಯ ಮುಗಿದಿದ್ದು, ನಾಳೆ ಮತ್ತೆ ನಾಡಿದ್ದು ಕೂಡ ಸರ್ಕಾರಿ ರಜೆ ಇರೋದ್ರಿಂದ ಅವರಿಗೆ ಸೋಮವಾರ ಬಿಡುಗಡೆಗೊಳ್ಳುವ ಸಾಧ್ಯತೆ ಅತಿ ಹೆಚ್ಚಾಗಿರೋದ್ರಿಂದ ಅವರು ಸೋಮವಾರ ಬಿಡುಗಡೆಗೊಳ್ಳಲಿದ್ದಾರೆ ಅಂತ ಹೇಳಿ ಕೂಡ ತಿಳಿದು ಬಂದಿದೆ ಸಂಪತ್. ಹಾಗಾಗಿ ಸದ್ಯ ಜೈಲಿನ ಒಳಗಡೆ ಒಂದು ಬೇಲ್ನ ಸತತ 6 ತಿಂಗಳ ನಂತರ ಬೇಲ್ ಸಿಕ್ಕಿರೋದ್ರಿಂದ ಪವಿತ್ರ ಗೌಡರು ತುಂಬಾ ಖುಷಿಯಾಗಿಯೇ ಎಲ್ಲ ಓಡಾಡ್ತಾ ಇದ್ದಾರೆ. ತಮ್ಮ ಬ್ಯಾರಕ್ ನಲ್ಲೂ ಕೂಡ ಓಡಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಒಂದ್ ರೀತಿ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಇಷ್ಟು ದಿನ ತಮ್ಮ ಜೊತೆ ಕಳೆದೆ
ನನಗೆ ಇವತ್ತು ಬೇಲ್ ಸಿಕ್ಕಿದೆ, ನಾನು ಹೊರಗಡೆ ಹೋಗ್ತೀನಿ, ಎಲ್ರಿಗೂ ಇಷ್ಟು ದಿನ ನನಗೆ ಸಹಕರಿಸಿದ್ದಕ್ಕೆ, ನನ್ನ ಜೊತೆ ಇದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಅಂತೇಳಿ ಒಂದು ರೀತಿ ಕೃತಜ್ಞತೆ ಸಲ್ಲಿಸುವ ಮುಖಾಂತರ ಅಲ್ಲಿನ ಅಧಿಕಾರಿಗಳಿಗಾಗಿರ್ಬೋದು, ಸಿಬ್ಬಂದಿಗಳಿಗಾಗಿರ್ಬೋದು, ಎಲ್ಲರ ಜೊತೆನೂ ಕೂಡ ತಮ್ಮ ಖುಷಿಯನ್ನು ಹಂಚ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಕೂಡ ತಿಳಿದು ಬಂದಿರತಕ್ಕಂಥದ್ದು. ಹಾಗಾಗಿ ಒಂದ್ ರೀತಿ ಬೇಲ್ ಇವತ್ತು ಸಿಗುತ್ತೆ ಅನ್ನೋದು ಖಚಿತ ಮಾಹಿತಿ ಇತ್ತ ಅನ್ನೋದು ಕೂಡ ಒಂದ್ ರೀತಿ ಅವರ ಹಾವಭಾವಗಳಲ್ಲಿ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಬೆಳಿಗ್ಗೆಯಿಂದಲೂ ಕೂಡ ಆಕೆ ಆ ಒಂದು ಸಹಬಂಧಿಗಳ ಜೊತೆ ತಮ್ಮ ಬ್ಯಾರಕ್ ನಲ್ಲಿ ಕೂಡ ಓಡಾಡ್ತಾ ಇರ್ತಕ್ಕಂಥ ಖುಷಿಯಿಂದಲೇ ಓಡಾಡ್ತಾ ಇದ್ರು, ಖುಷಿಯಿಂದಲೇ ಮಾತಾಡ್ತಾ ಇದ್ರು, ಖುಷಿಯಿಂದಲೇ ಅಧಿಕಾರಿಗಳ ಜೊತೆ ತಮ್ಮ ಭಾವನೆಗಳನ್ನ ಹಂಚ್ಕೊಳ್ತಾ ಇದ್ರು ಅಂತೇಳಿ ಕೂಡ ತಿಳಿದು ಬಂದಿರತಕ್ಕಂಥದ್ದು. ಹಾಗಾಗಿ ಮೊದಲೇ ಮಾಹಿತಿ ಇತ್ತು ಅಂತೇಳಿ ಕೂಡ ಜೈಲಿನ ಮೂಲಗಳ ಮಾಹಿತಿಗೆ ಪ್ರಕಾರ ತಿಳಿದು ಬಂದಿದೆ ಸಂಪತ್. ಹಾಗಾಗಿ ಜೈಲು ಬೇಲ್ ಮಂಜೂರು ಆದ ತಕ್ಷಣವೇ ಕೂಡ ಇನ್ನೂ ಕೂಡ ಅವರ ಖುಷಿ 10 ಪಟ್ಟು ಜಾಸ್ತಿಯಾಗಿ ಕುಣಿದು ಕುಪ್ಪಳಿಸಿ ಅವರ ಒಂದು ಸಂತಸವನ್ನ ಎಲ್ಲರ ಜೊತೆ ಹಂಚ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ ತಿಳಿದು ಬಂದಿದೆ ಸಂಪತ್. ಥ್ಯಾಂಕ್ ಯು ಮೂರ್ತಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಆದ್ರೆ ಇದರಲ್ಲಿ ದರ್ಶನ್ ಅವ್ರನ್ನ ಯಾವ ರೀತಿ ಪ್ರಕರಣದಲ್ಲಿ ಸಿಗಾಕ್ಸಲಾಗಿತ್ತು ಅನ್ನೋದು ಇನ್ನೊಂದು ವಾದ ಆಗಿದೆ. ಯಾರಿದು ಸಿ.ವಿ. ನಾಗೇಶ್ ಅವರು ಮತ್ತೆ ಸಂದೇಶ್ ಚೌಟ ಹೀರೋ ವಕೀಲರು ಮತ್ತೆ ಇನ್ನೊಬ್ರು ಹೀರೋ ವಕೀಲ ಅರುಣ್ ಶಮ್ ಅವರು ವಾದ ಮಂಡನೆ ಮಾಡಿದ್ರು. ಆ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮೊನ್ನೆ ಉಚ್ಚ ನ್ಯಾಯಾಲಯ ಷರತ್ತುಬದ್ಧ ಜಾಮೀನ ಆರೋಪಿಗಳು ಕೊಟ್ಟಿದೆ. ತೆರಬಾರ್ದು ಅನ್ನೋಂತ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ದಾರೆ. ಉಳಿದಂತ ಷರತ್ತುಗಳು ನಮ್ಗೆ ಆದೇಶದ ಪ್ರತಿ ಸಿಕ್ಕಿದ ನಂತರ ನಮ್ಗೆ ಗೊತ್ತಾಗಿದೆ. ಆಪರೇಷನ್ ಬಗ್ಗೆ ನಮ್ಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಅದರ ಮಾಹಿತಿ ಯಾವುದೂ ಸಹ ಮಾಧ್ಯಮಕ್ಕೆ ಹಂಚ್ಕೋಬಾರ್ದು ಅನ್ನೋದು ಕಂಡೀಷನ್ ಇವತ್ತಿಗೂ ಇದೆ. ಆದ್ರಿಂದ ಆ ಮಾಹಿತಿನ ತಮ್ಗೆ ನಾನು ಹಂಚ್ಕೊಳ್ಳೋಕೆ ನಮ್ಗಿನ್ನೂ ಸಿಕ್ಕಿಲ್ಲ ಸರ್. ಆ ಕಂಡೀಷನ್ ಅಂದ್ರೆ ಆ ಷರತ್ ಇದೆಯಲ್ವ ಅನ್ನೋದು ನಮ್ಗೆ ಅರ್ಜಿ ಆದೇಶ ಸಿಕ್ಕಿದ ನಂತರ ಗೊತ್ತಾಗಿದೆ. ಮಾನ್ಯ ಉಚ್ಚ ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಆದ್ರೆ ಇದರಲ್ಲಿ ದರ್ಶನ್ ಅವ್ರನ್ನ ಯಾವ ರೀತಿ ಪ್ರಕರಣದಲ್ಲಿ ಸಿಗಾಕ್ಸಲಾಗಿತ್ತು ಅನ್ನೋದು ಇನ್ನೊಂದು ವಾದ ಆಗಿದೆ. ಯಾರಿದು ಸಿ.ವಿ. ನಾಗೇಶ್ ಅವರು ಮತ್ತೆ ಸಂದೇಶ್ ಚೌಟ ಹೀರೋ ವಕೀಲರು ಮತ್ತೆ ಇನ್ನೊಬ್ರು ಹೀರೋ ವಕೀಲ ಅರುಣ್ ಶಮ್ ಅವರು ವಾದ ಮಂಡನೆ ಮಾಡಿದ್ರು. ಆ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮೊನ್ನೆ ಉಚ್ಚ ನ್ಯಾಯಾಲಯ ಷರತ್ತುಬದ್ಧ ಜಾಮೀನ ಆರೋಪಿಗಳು ಕೊಟ್ಟಿದೆ. ತೆರಬಾರ್ದು ಅನ್ನೋಂತ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ದಾರೆ. ಉಳಿದಂತ ಷರತ್ತುಗಳು ನಮ್ಗೆ ಆದೇಶದ ಪ್ರತಿ ಸಿಕ್ಕಿದ ನಂತರ ನಮ್ಗೆ